Hi guys, I'm Gaina Priya. Welcome to our channel Varuna Gana. Guys, ವರುಣ್ ಹೊರಗಡೆ ಹೋಗಿದ್ದಾರೆ. ಫೋನ್ ಮಾಡಿದ್ದೆ ಬರ್ತೀನಿ ಅಂತ ಅಂದರು. ಇನ್ನೂ ಊಟ ಆಗಿಲ್ಲ. ಆಲ್ರೆಡಿ 9:15 ಆಗ್ತಾ ಇದೆ. ಒಂದು 10 to 15 ಮಿನಿಟ್ಸ್ ಆಗುತ್ತೆ ಅಂದರು ಬರೋಕ್ಕೆ. ಅವ್ರು ಬಂದ ಮೇಲೆ ಊಟ ಮಾಡಬೇಕು. ಯಾವತ್ತೂ ನಾನು ಅವ್ರನ್ನ ಬಿಟ್ಟು ಊಟ ಮಾಡಿಲ್ಲ, ನನ್ನ ಬಿಟ್ಟು ಅವರು ಊಟ ಮಾಡಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಊಟ ಮಾಡೋದಕ್ಕೆ. ಅಂದರೆ ನಾನು ವರುಣ್ ಬಂದು ಕಂಪ್ಲೀಟಾಗಿ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡ್ತಾ ಇದ್ದೀವಿ. ಇವತ್ತು ಏನೇನು ನಾವು ಊಟ ಮಾಡ್ತೀವಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ಲೇಟ್ ಆಯಿತು ಊಟ ಮಾಡೋದಕ್ಕೆ. ಸ್ವಲ್ಪ ಬೇಗ ಮಾಡಬೇಕಾಗಿತ್ತು. ಬ್ಯಾಲೆನ್ಸ್ ಡಯಟಲ್ಲಿರೋದ್ರಿಂದ ಸ್ವಲ್ಪ ಬೇಗ ನಾವು ಊಟ ಮುಗಿಸ್ಬೇಕಾಗಿತ್ತು. ಇವತ್ತು ಲೇಟ್ ಆಯಿತು. ಇಟ್ಸ್ ಓಕೆ, ನಾಳೆಯಿಂದ ಸ್ವಲ್ಪ ಬೇಗ ಊಟ ಮಾಡೋಣ. ವರುಣ್ ಕಾಲ್ ಮಾಡಿದರು ಅನ್ನಕ್ಕಿಡು ಅಂತ ಹೇಳಿ. ಬಿಸಿ ಬಿಸಿ ಇರಲಿ ಅಂತ ಇವಾಗ ಇಡ್ತಾ ಇದ್ದೀನಿ. ಈಗ ನಾನು ಕಿಚನಲ್ಲಿದ್ದೀನಿ, ಅನ್ನಕ್ಕೆ ಇಡ್ತಾ ಇದ್ದೀನಿ. ಸೊ ಅವನು ಬಂದ ಮೇಲೆ ಊಟ ಮಾಡ್ತೀವಿ. ಇವತ್ತು ಆ್ಯಕ್ಚುಲಿ ಲೇಟ್ ಆಯಿತು. ನನಗೆ ಆಲ್ರೆಡಿ ತುಂಬ ಹಸಿವಾಗ್ತಾ ಇದೆ. ಇವಾಗ ಬರ್ತಾನೆ, ಅನ್ನಕ್ಕಿಡೋಣ. ಗೈಸ್, ವರುಣ್ ದೋಸೆ ಹಾಕ್ತಾ ಇದ್ದಾರೆ. ನಾನು ಅನ್ನಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಬಿಸಿ ಬಿಸಿ ತಿನ್ನೋಣ ಅಂತ ಹೇಳಿ ಇವಾಗ ದೋಸೆ ಹಾಕ್ತಾ ಇದ್ದಾರೆ. ಚಿಕನ್ ಕರಿನೂ ರೆಡಿ ಇದೆ. ಚಿಕನ್ ಕರಿನೂ ಆಲ್ರೆಡಿ ರೆಡಿ ಇದೆ. ಇವಾಗ ಊಟ ಮಾಡಬೇಕು. ಆ್ಯಕ್ಚುಲಿ ಡಯಟ್ ಫುಡ್ ಅಂದರೆ ಇದೆ. ಡಯಟ್ ಅಂತ ಬಂದ ತಕ್ಷಣ ತುಂಬ ಸ್ಟ್ರಿಕ್ಟ್ ಡಯಟು, ಏನೋ ಬರೀ ಫ್ರೂಟ್ಸ್ ತಿನ್ನೋದು ಇಲ್ಲಾಂದರೆ ಬರೀ ವೆಜಿಟೇಬಲ್ಸ್ ತಿನ್ನೋದು ಅಂತ ಅಲ್ಲ. ಮನೇಲಿ ಏನಿರುತ್ತೋ ಅದರಲ್ಲೇ ನಾವು ಡಯಟ್ ಮಾಡ್ಬೋದು. ನಾವು ಈ ಥರ ಮಾಡಿನೇ 7 to 8 kgsವರೆಗೂ ನಾವು ರೆಡ್ಯೂಸ್ ಕೂಡ ಆಗಿದ್ದೀವಿ. ಏನು ವರುಣ್? ಹೌದು. ಸೊ ಇವಾಗ ನಾವು ಎಷ್ಟೆಷ್ಟು ದೋಸೆ ಹಾಕ್ತಿರೋದು? 2 ದೋಸೆ ಅಷ್ಟೇ. ಎರಡೆರಡು ದೋಸೆ. ಇವಾಗ ಹೆವಿನೂ ತಿನ್ನೋದಿಲ್ಲ, ಫುಲ್ ಕಡಿಮೆನೂ ತಿನ್ನೋದಿಲ್ಲ. ಒಂಥರ ಮನೆ ಫುಡ್ ಮಿಸ್ ಮಾಡ್ಕೊಂತೀವಿ ಅಂತಾನೂ ಅನ್ನಲ್ಲ. ಇಲ್ಲ, ಹಾಗೆ ಒಂಥರ ಊಟನೂ ಮಾಡ್ತಿದ್ದೀವಿ. ಬಟ್ ಕಂಪ್ಲೀಟ್ ಆಗಿ ಉಪವಾಸ ಇದ್ಬಿಟ್ಟು ಅದ್ ಮಾಡ್ಬೋದು. ಆಕ್ಚುಲಿ ಹಂಗೂ ನಾವು ವೇಟ್ ರೆಡ್ಯೂಸ್ ಮಾಡ್ಬೋದು. ಆ ವೇಟ್ ಕಡಿಮೆನೂ ಆಗುತ್ತೆ, ಬಟ್ ಅದು ಲಾಂಗ್ ಟರ್ಮ್ ನಾವು ಮಾಡಕ್ ಇರೋದಿಲ್ಲ. ಹೌದು, ಆಕ್ಚುಲಿ ಇದು ಲಾಂಗ್ ಟರ್ಮ್ ಇರುತ್ತೆ ಗೈಸ್. ನೀವು ಕೇಳಿರ್ಬೋದು, ಕ್ರ್ಯಾಶ್ ಡಯಟ್ಸ್ ಎಲ್ಲ ಕೇಳಿರ್ಬೋದು. ಅವೆಲ್ಲ ಏನಾಗುತ್ತೆ ಅಂದ್ರೆ ವೇಟ್ ಲಾಸ್ ಆಗುತ್ತೆ, ಬೇಗ ಆಗುತ್ತೆ. ಬಟ್ ನೀವು ನಾರ್ಮಲ್ ಡಯಟಿಗೆ ಬಂದಾಗ ತಕ್ಷಣ ಹಾಗೆ ಗೇನ್ ಆಗಿಬಿಡುತ್ತೆ. ಅದು ನಾನು ತುಂಬ ಮಾಡ್ತಿದ್ದೆ ಕ್ರ್ಯಾಶ್ ಡಯಟ್ಸ್ ಮುಂಚೆ ಎಲ್ಲ. ಈಗಲೂ ಕೂಡ ವೇಟ್ ನಂದು ಅಷ್ಟೇ ಇದೆ, ಏನು ರೆಡ್ಯೂಸ್ ಏನಾಗಿಲ್ಲ. ಇವಾಗ ಯಾವಾಗ ನಾನು ನಾರ್ಮಲ್ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಆ ರೀತಿ ಡಯಟ್ ಮಾಡ್ತಾ ಇದ್ದೀನಲ್ಲ, ಇವಾಗ ಗೊತ್ತಾಗ್ತಿದೆ ರಿಯಲ್ ಡಯಟ್ ಅಂದರೆ ಏನು ಅಂತ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ. ಆಕ್ಚುಲಿ ಇದು ಹೆಲ್ದಿ ಡಯಟ್. ಯಾಕಂದ್ರೆ ನಾವು ಬರೀ 1 ಮಂತ್ ಉಪವಾಸ ಇದ್ಬಿಟ್ಟು ವೇಟ್ ರೆಡ್ಯೂಸ್ ಮಾಡ್ಬಿಟ್ಟು ವೇಟ್ ಇಳಿತು ಅಂದ ತಕ್ಷಣ ಮತ್ತೆ ಚೆನ್ನಾಗಿ ತಿಂದ್ಬಿಟ್ರೆ ನಾರ್ಮಲ್ ಆಗಿ ಬಂದ್ಬಿಡ್ತೀವಿ. ಇದು ಒಂಥರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇದ್ದಂಗೆ. ಆಕ್ಚುಲಿ ನಾವು ನಾರ್ಮಲ್ ಆಗಿ ನೀಟಾಗಿ ಇರೋ ಮನೇಲಿ ಫುಡ್ಡೇ ನಾರ್ಮಲ್ ಆಗಿ ನೀಟಾಗಿ ಡಯಟ್ ಮಾಡ್ಕೊಂತ ಹೋದಂಗೆಲ್ಲ ನಾವು ಲಾಂಗ್ ಟರ್ಮ್ ಇದು ಮಾಡ್ಕೊಂತೀವಿ. ಅಂದ್ರೆ ವೇಟ್ ರೆಡ್ಯೂಸ್ ಮಾಡ್ಕೊಂಡು ಲಾಂಗ್ ಟರ್ಮ್ ಡಯಟ್ ಮಾಡ್ಕೊಂತೀವಿ. ಸೊ ನಮ್ ಪ್ರಕಾರ, ಬೇರೆಯವ್ರ ಪ್ರಕಾರ ಗೊತ್ತಿಲ್ಲ, ನಮ್ ಪ್ರಕಾರ ಮನೇಲಿರೋ ಫುಡ್ಡಲ್ಲೇ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ನಾರ್ಮಲ್ ಆಗಿ ವೇಟ್ ರೆಡ್ಯೂಸ್ ಮಾಡ್ಕೊಂಡ್ರೆ ಅದು ಲಾಂಗ್ ಟರ್ಮ್ ಆಗಿ ಇರುತ್ತೆ. ಇವಾಗ ನಾವು ತಿಂತಾ ಇರೋದು 2 ದೋಸೆ, ಆಮೇಲೆ ಸ್ವಲ್ಪ ಅನ್ನಕ್ಕಿಟ್ಟಿದ್ದೆ ಅಷ್ಟೇ. ನಾನು ಒಂದು 2 ಹಿಡಿ ಅನ್ನಕ್ಕಿಟ್ಟಿದ್ದೆ ಅಷ್ಟೇ. ಸೊ ಇಷ್ಟು, ಆಮೇಲೆ ಚಿಕನ್ ಕರಿ ಅಷ್ಟೇ. ಚಿಕನ್ ಕರಿ ಅಂದ್ರೆ ಚಿಕನ್ ಕರಿಯಲ್ಲಿ ತುಂಬಾ ಕ್ಯಾಲೋರೀಸ್, ತುಂಬಾ ಮಸಾಲಾ ತರ ಇಲ್ಲ. ಜಸ್ಟ್ ಮಾಡಿಕೊಂಡಿರೋದು ಡಯಟ್ ಕರಿ ಅಂತ. ಸೊ ಇದು ವರುಣ್ದು ಸ್ಪೆಷಲ್ ಕರಿ. ನನಗೂ ಗೊತ್ತಿಲ್ಲ ಅದು ರೆಸಿಪಿ ಹೇಗಿದೆ ಅಂತ. ಅದು ಇವಾಗ ಹೇಳೋದು ಇಲ್ಲ ನಾನು. ಆಕ್ಚುಲಿ ಸೀಕ್ರೆಟ್ ಅದು ನನಗೆ ಹೇಳ್ಕೊಡ್ತಾ ಇಲ್ಲ ವರುಣ್. ಅದು ಇದು ಅವ್ರ ಫಾದರ್ ಇಂದ ಕಲ್ತಿರೋದು. ಆಕ್ಚುಲಿ ನಮ್ಮ ಅಪ್ಪಾಜಿ ಅವ್ರನ್ನ ನೆನೆಸ್ಕೋಬೇಕು. ಅವ್ರು ಒಳ್ಳೆ ಕುಕ್. ಅವರಿಂದ ಇವರಿಗೂ ನನಗೆ ಅಷ್ಟು ಅಡುಗೆ ಬರಲ್ಲ, ಬಟ್ ಕಲಿತಾ ಇದ್ದೀನಿ. ವರುಣ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಎಲ್ಲ ಬರುತ್ತೆ. ಬಿರಿಯಾನಿ ಸಮೇತನೂ ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ಟೇಸ್ಟ್. ಇಲ್ಲ, ಅದು ಮುಂದಿನ ಬರೋ ವಿಡಿಯೋದಲ್ಲಿ ಪ್ರತಿಯೊಂದು ಬಿರಿಯಾನಿ ಮಾಡೋದು ಹೇಗೆ, ನಂದು ಕೆಲವು ರೆಸಿಪಿಗಳಿದೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಬಟ್ ನೋಡಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಮುಂದಿನ ಬರೋ ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ, ನೋಡ್ತಾ ಇರಿ. ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಸೇವ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಮುಂದೆ ಬರೋ ವಿಡಿಯೋಗಳು ನಿಮಗೆ ಭಾಳ ಇಂಪಾರ್ಟೆಂಟು. ಯಾಕಂದ್ರೆ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ ಸಮೇತನ ನಾನು ನಿಮಗೆ ತೋರಿಸ್ತೀನಿ. ಬಿರಿಯಾನಿ ಹೋಮ್ ಮೇಡ್ ಬಿರಿಯಾನಿ ಏನ್ ಮಾಡ್ತಾರೆ, ಟೇಸ್ಟಿಂಗ್ ಪೌಡರ್ಸು, ಆಮೇಲೆ ಏನೋ ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಎಕ್ಸ್ಟ್ರಾ ಪೌಡರ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಾನು ಅವೆಲ್ಲ ಏನು ಯೂಸ್ ಮಾಡಲ್ಲ. ಮುಂದೆ ಈಗ ಹೇಳಲ್ಲ, ಮುಂದೆ ನೀವೇ ನೋಡಿ ಬಂದಿ. ಹೌದು, ತುಂಬ ಚೆನ್ನಾಗಿ ಮಾಡ್ತಾರೆ ಗೈಸ್. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಬಿರಿಯಾನಿ ಆಮೇಲೆ ಚಿಕನ್ ಕರಿ ಅಂತೂ ನನಗೆ ಫೇವ್ರೆಟ್ ಇವ್ರು ಮಾಡೋದು. ನಾನು ಯಾಕೆ ವರುಣ್ ಫೇಸ್ ತೋರಿಸ್ತಾ ಇಲ್ಲ ಅಂದರೆ ಅವ್ರು ಬ್ಯುಸಿ ಇದ್ದಾರೆ ದೋಸೆ ಹಾಕೋದ್ರಲ್ಲಿ. ಸೊ ಅದಕ್ಕೆ ನಾನು ನನ್ನ ಫೇಸ್ ಮಾತ್ರ ತೋರಿಸ್ತಾ ಇದ್ದೀನಿ. ಇರಲಿ, ಪರವಾಗಿಲ್ಲ, ನಾನು ದೋಸೆ ಹಾಕ್ತಿದ್ದೀನಿ. ದೋಸೆ ಹಾಕ್ತಾ ಇದ್ದಾರೆ. ಸೊ ಇವಾಗ ಊಟ ಮಾಡ್ತೀವಿ ಗೈಸ್. ನಾನು ವರುಣ್ ಊಟಕ್ಕೆ ಕೂತಿದ್ದೀವಿ, ದೋಸೆ ಮತ್ತು ಚಿಕನ್ ಕರಿ ಊಟ ಮಾಡಿ ನಾವು ರೆಸ್ಟ್ ಮಾಡ್ತೀವಿ. ಇವತ್ತಂತೂ ತುಂಬ ಸುಸ್ತಾಗಿದೆ, ಜಿಮ್ಗೆಲ್ಲ ಹೋಗಿ ವರ್ಕೌಟ್ಸ್ ಎಲ್ಲ ಮಾಡಿ. ಅಷ್ಟೇ ಗೈಸ್, ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.